ದೇವರಾಜ ಅರಸು ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ ಸಿದ್ದರಾಮಯ್ಯ. ಕರ್ನಾಟಕ ರಾಜ್ಯವನ್ನ ಅತ್ಯಂತ ದೀರ್ಘ ಅವಧಿಗೆ ಮುಖ್ಯಮಂತ್ರಿಯಾಗಿ ಆಳಿದ ವ್ಯಕ್ತಿ ಅನ್ನೋ ಕೀರ್ತಿಗೆ ಸಿದ್ದರಾಮಯ್ಯನವರು ಪಾತ್ರರಾಗಿದ್ದಾರೆ. ಅಹಿಂದ ಯುವ ಒಕ್ಕೂಟದಿಂದ ನಾಟಿ ಕೋಳಿ ಔತಣವನ್ನ ಇದೇ ಸಂಭ್ರಮದ ಭಾಗವಾಗಿ ಆಯೋಜನೆ ಮಾಡಲಾಗಿದೆ. ನೆಲಮಂಗಲ ಭಕ್ತನಪಾಳ್ಯದಲ್ಲಿ ಬರೋಬ್ಬರಿ 1900 kg ನಾಟಿ ಕೋಳಿ ಊಟ 6000 ಜನಕ್ಕೆ ನಾಟಿ ಕೋಳಿ ಸಾರು, ಮುದ್ದೆ, ಅನ್ನ, ರಸಂ, ಪಾಯಸ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಿದ್ದರಾಮಯ್ಯನವರು ಅರಸು ಅವರ ದಾಖಲೆಯನ್ನು ಸರಿಗಟ್ಟಿದ ಸಂಭ್ರಮದ ಭಾಗವಾಗಿ ಇವತ್ತು 6000ಕ್ಕೂ ಅಧಿಕ ಮಂದಿಗೆ ಬಾಡೂಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದಕ್ಕೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ನೆಲಮಂಗಲದ ಭಕ್ತನಪಾಳ್ಯದಲ್ಲಿ ಸಂಭ್ರಮಾಚರಣೆಗೆ ವೇದಿಕೆ ಸಿದ್ಧವಾಗ್ತಾ ಇದೆ. ಜನವರಿ 6 ಜೈ ಸಿದ್ದರಾಮಯ್ಯ, ಜೈ ಸಿದ್ದರಾಮಯ್ಯ, ಜೈ ಸಿದ್ದರಾಮಯ್ಯ, ಜೈ ರಕರಮಯ್ಯ, ಜೈ ರಕರಮಯ್ಯ, ಜೈ ರಕರಮಯ್ಯ. ದೇವರಾಜ ಅರಸು ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ ಸಿದ್ದರಾಮಯ್ಯ. ಕರ್ನಾಟಕ ರಾಜ್ಯವನ್ನ ಅತ್ಯಂತ ದೀರ್ಘ ಅವಧಿಗೆ ಮುಖ್ಯಮಂತ್ರಿಯಾಗಿ ಆಳಿದ ವ್ಯಕ್ತಿ ಅನ್ನೋ ಕೀರ್ತಿಗೆ ಸಿದ್ದರಾಮಯ್ಯನವರು ಪಾತ್ರರಾಗಿದ್ದಾರೆ. ಅಹಿಂದ ಯುವ ಒಕ್ಕೂಟದಿಂದ ನಾಟಿ ಕೋಳಿ ಔತಣವನ್ನ ಇದೇ ಸಂಭ್ರಮದ ಭಾಗವಾಗಿ ಆಯೋಜನೆ ಮಾಡಲಾಗಿದೆ. ನೆಲಮಂಗಲ ಭಕ್ತನಪಾಳ್ಯದಲ್ಲಿ ಬರೋಬ್ಬರಿ 1900 kg ನಾಟಿ ಕೋಳಿ ಊಟ 6000 ಜನಕ್ಕೆ ನಾಟಿ ಕೋಳಿ ಸಾರು, ಮುದ್ದೆ, ಅನ್ನ, ರಸಂ, ಪಾಯಸ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಿದ್ದರಾಮಯ್ಯನವರು ಅರಸು ಅವರ ದಾಖಲೆಯನ್ನು ಸರಿಗಟ್ಟಿದ ಸಂಭ್ರಮದ ಭಾಗವಾಗಿ ಇವತ್ತು 6000ಕ್ಕೂ ಅಧಿಕ ಮಂದಿಗೆ ಬಾಡೂಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದಕ್ಕೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ನೆಲಮಂಗಲದ ಭಕ್ತನಪಾಳ್ಯದಲ್ಲಿ ಸಂಭ್ರಮಾಚರಣೆಗೆ ವೇದಿಕೆ ಸಿದ್ಧವಾಗ್ತಾ ಇದೆ. ಜನವರಿ 6 ಜೈ ಸಿದ್ದರಾಮಯ್ಯ, ಜೈ ಸಿದ್ದರಾಮಯ್ಯ, ಜೈ ಸಿದ್ದರಾಮಯ್ಯ, ಜೈ ರಕರಮಯ್ಯ, ಜೈ ರಕರಮಯ್ಯ, ಜೈ ರಕರಮಯ್ಯ. ದೇವರಾಜ ಅರಸು ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ ಸಿದ್ದರಾಮಯ್ಯ. ಕರ್ನಾಟಕ ರಾಜ್ಯವನ್ನ ಅತ್ಯಂತ ದೀರ್ಘ ಅವಧಿಗೆ ಮುಖ್ಯಮಂತ್ರಿಯಾಗಿ ಆಳಿದ ವ್ಯಕ್ತಿ ಅನ್ನೋ ಕೀರ್ತಿಗೆ ಸಿದ್ದರಾಮಯ್ಯನವರು ಪಾತ್ರರಾಗಿದ್ದಾರೆ. ಅಹಿಂದ ಯುವ ಒಕ್ಕೂಟದಿಂದ ನಾಟಿ ಕೋಳಿ ಔತಣವನ್ನ ಇದೇ ಸಂಭ್ರಮದ ಭಾಗವಾಗಿ ಆಯೋಜನೆ ಮಾಡಲಾಗಿದೆ. ನೆಲಮಂಗಲ ಭಕ್ತನಪಾಳ್ಯದಲ್ಲಿ ಬರೋಬ್ಬರಿ 1900 kg ನಾಟಿ ಕೋಳಿ ಊಟ 6000 ಜನಕ್ಕೆ ನಾಟಿ ಕೋಳಿ ಸಾರು, ಮುದ್ದೆ, ಅನ್ನ, ರಸಂ, ಪಾಯಸ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಿದ್ದರಾಮಯ್ಯನವರು ಅರಸು ಅವರ ದಾಖಲೆಯನ್ನು ಸರಿಗಟ್ಟಿದ ಸಂಭ್ರಮದ ಭಾಗವಾಗಿ ಇವತ್ತು 6000ಕ್ಕೂ ಅಧಿಕ ಮಂದಿಗೆ ಬಾಡೂಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದಕ್ಕೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ನೆಲಮಂಗಲದ ಭಕ್ತನಪಾಳ್ಯದಲ್ಲಿ ಸಂಭ್ರಮಾಚರಣೆಗೆ ವೇದಿಕೆ ಸಿದ್ಧವಾಗ್ತಾ ಇದೆ. ಜನವರಿ 6 ಜೈ ಸಿದ್ದರಾಮಯ್ಯ, ಜೈ ಸಿದ್ದರಾಮಯ್ಯ, ಜೈ ಸಿದ್ದರಾಮಯ್ಯ, ಜೈ ರಕರಮಯ್ಯ, ಜೈ ರಕರಮಯ್ಯ, ಜೈ ರಕರಮಯ್ಯ. ದೇವರಾಜ ಅರಸು ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ ಸಿದ್ದರಾಮಯ್ಯ. ಕರ್ನಾಟಕ ರಾಜ್ಯವನ್ನ ಅತ್ಯಂತ ದೀರ್ಘ ಅವಧಿಗೆ ಮುಖ್ಯಮಂತ್ರಿಯಾಗಿ ಆಳಿದ ವ್ಯಕ್ತಿ ಅನ್ನೋ ಕೀರ್ತಿಗೆ ಸಿದ್ದರಾಮಯ್ಯನವರು ಪಾತ್ರರಾಗಿದ್ದಾರೆ. ಅಹಿಂದ ಯುವ ಒಕ್ಕೂಟದಿಂದ ನಾಟಿ ಕೋಳಿ ಔತಣವನ್ನ ಇದೇ ಸಂಭ್ರಮದ ಭಾಗವಾಗಿ ಆಯೋಜನೆ ಮಾಡಲಾಗಿದೆ. ನೆಲಮಂಗಲ ಭಕ್ತನಪಾಳ್ಯದಲ್ಲಿ ಬರೋಬ್ಬರಿ 1900 kg ನಾಟಿ ಕೋಳಿ ಊಟ 6000 ಜನಕ್ಕೆ ನಾಟಿ ಕೋಳಿ ಸಾರು, ಮುದ್ದೆ, ಅನ್ನ, ರಸಂ, ಪಾಯಸ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಿದ್ದರಾಮಯ್ಯನವರು ಅರಸು ಅವರ ದಾಖಲೆಯನ್ನು ಸರಿಗಟ್ಟಿದ ಸಂಭ್ರಮದ ಭಾಗವಾಗಿ ಇವತ್ತು 6000ಕ್ಕೂ ಅಧಿಕ ಮಂದಿಗೆ ಬಾಡೂಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದಕ್ಕೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ನೆಲಮಂಗಲದ ಭಕ್ತನಪಾಳ್ಯದಲ್ಲಿ ಸಂಭ್ರಮಾಚರಣೆಗೆ ವೇದಿಕೆ ಸಿದ್ಧವಾಗ್ತಾ ಇದೆ. ಜನವರಿ 6 ಜೈ ಸಿದ್ದರಾಮಯ್ಯ, ಜೈ ಸಿದ್ದರಾಮಯ್ಯ, ಜೈ ಸಿದ್ದರಾಮಯ್ಯ, ಜೈ ರಕರಮಯ್ಯ, ಜೈ ರಕರಮಯ್ಯ, ಜೈ ರಕರಮಯ್ಯ.
ದೇವರಾಜ ಅರಸು ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ ಸಿದ್ದರಾಮಯ್ಯ. ಕರ್ನಾಟಕ ರಾಜ್ಯವನ್ನ ಅತ್ಯಂತ ದೀರ್ಘ ಅವಧಿಗೆ ಮುಖ್ಯಮಂತ್ರಿಯಾಗಿ ಆಳಿದ ವ್ಯಕ್ತಿ ಅನ್ನೋ ಕೀರ್ತಿಗೆ ಸಿದ್ದರಾಮಯ್ಯನವರು ಪಾತ್ರರಾಗಿದ್ದಾರೆ. ಅಹಿಂದ ಯುವ ಒಕ್ಕೂಟದಿಂದ ನಾಟಿ ಕೋಳಿ ಔತಣವನ್ನು ಇದೇ ಸಂಭ್ರಮದ ಭಾಗವಾಗಿ ಆಯೋಜನೆ ಮಾಡಲಾಗಿದೆ. ನೆಲಮಂಗಲ ಭಕ್ತನಪಾಳ್ಯದಲ್ಲಿ ಬರೋಬ್ಬರಿ 1900 kg ನಾಟಿ ಕೋಳಿ ಊಟ 6000 ಜನಕ್ಕೆ ನಾಟಿ ಕೋಳಿ ಸಾರು, ಮುದ್ದೆ, ಅನ್ನ, ರಸಂ, ಪಾಯಸ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಿದ್ದರಾಮಯ್ಯನವರು ಅರಸು ಅವರ ದಾಖಲೆಯನ್ನು ಸರಿಗಟ್ಟಿದ ಸಂಭ್ರಮದ ಭಾಗವಾಗಿ ಇವತ್ತು 6000ಕ್ಕೂ ಅಧಿಕ ಮಂದಿಗೆ ಬಾಡೂಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದಕ್ಕೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ನೆಲಮಂಗಲದ ಭಕ್ತನಪಾಳ್ಯದಲ್ಲಿ ಸಂಭ್ರಮಾಚರಣೆಗೆ ವೇದಿಕೆ ಸಿದ್ಧವಾಗ್ತಾ ಇದೆ. ಜನವರಿ 6 ಜೈ ಸಿದ್ದರಾಮಯ್ಯ, ಜೈ ಸಿದ್ದರಾಮಯ್ಯ, ಜೈ ಸಿದ್ದರಾಮಯ್ಯ, ಜೈ ರಕಡ್ರಮಯ್ಯ, ಜೈ ರಕಡ್ರಮಯ್ಯ, ಜೈ ರಕಡ್ರಮಯ್ಯ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಿದ್ದರಾಮಯ್ಯನವರು ಅರಸು ಅವರ ದಾಖಲೆಯನ್ನು ಸರಿಗಟ್ಟಿದ ಸಂಭ್ರಮದ ಭಾಗವಾಗಿ ಇವತ್ತು 6000ಕ್ಕೂ ಅಧಿಕ ಮಂದಿಗೆ ಬಾಡೂಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದಕ್ಕೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ನೆಲಮಂಗಲದ ಭಕ್ತನಪಾಳ್ಯದಲ್ಲಿ ಸಂಭ್ರಮಾಚರಣೆಗೆ ವೇದಿಕೆ ಸಿದ್ಧವಾಗ್ತಾ ಇದೆ. ಜನವರಿ 6 ಜೈ ಸಿದ್ದರಾಮಯ್ಯ, ಜೈ ಸಿದ್ದರಾಮಯ್ಯ, ಜೈ ಸಿದ್ದರಾಮಯ್ಯ, ಜೈ ರಕಡ್ರಮಯ್ಯ, ಜೈ ರಕಡ್ರಮಯ್ಯ, ಜೈ ರಕಡ್ರಮಯ್ಯ. ದೇವರಾಜ ಅರಸು ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ ಸಿದ್ದರಾಮಯ್ಯ. ಕರ್ನಾಟಕ ರಾಜ್ಯವನ್ನ ಅತ್ಯಂತ ದೀರ್ಘ ಅವಧಿಗೆ ಮುಖ್ಯಮಂತ್ರಿಯಾಗಿ ಆಳಿದ ವ್ಯಕ್ತಿ ಅನ್ನೋ ಕೀರ್ತಿಗೆ ಸಿದ್ದರಾಮಯ್ಯನವರು ಪಾತ್ರರಾಗಿದ್ದಾರೆ. ಅಹಿಂದ ಯುವ ಒಕ್ಕೂಟದಿಂದ ನಾಟಿ ಕೋಳಿ ಔತಣವನ್ನು ಇದೇ ಸಂಭ್ರಮದ ಭಾಗವಾಗಿ ಆಯೋಜನೆ ಮಾಡಲಾಗಿದೆ. ನೆಲಮಂಗಲ ಭಕ್ತನಪಾಳ್ಯದಲ್ಲಿ ಬರೋಬ್ಬರಿ 1900 kg ನಾಟಿ ಕೋಳಿ ಊಟ 6000 ಜನಕ್ಕೆ ನಾಟಿ ಕೋಳಿ ಸಾರು, ಮುದ್ದೆ, ಅನ್ನ, ರಸಂ, ಪಾಯಸ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಿದ್ದರಾಮಯ್ಯನವರು ಅರಸು ಅವರ ದಾಖಲೆಯನ್ನು ಸರಿಗಟ್ಟಿದ ಸಂಭ್ರಮದ ಭಾಗವಾಗಿ ಇವತ್ತು 6000ಕ್ಕೂ ಅಧಿಕ ಮಂದಿಗೆ ಬಾಡೂಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದಕ್ಕೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ನೆಲಮಂಗಲದ ಭಕ್ತನಪಾಳ್ಯದಲ್ಲಿ ಸಂಭ್ರಮಾಚರಣೆಗೆ ವೇದಿಕೆ ಸಿದ್ಧವಾಗ್ತಾ ಇದೆ. ಜನವರಿ 6 ಜೈ ಸಿದ್ದರಾಮಯ್ಯ, ಜೈ ಸಿದ್ದರಾಮಯ್ಯ,